ನಮಸ್ಕಾರ. ಇವತ್ತು ನಾವು ಗಾಯತ್ರಿ ಚೈತನ್ಯ ಅನ್ನೋ ಒಂದು ಅದ್ಭುತ ಬರಹಗಳ ಸಂಗ್ರಹದ ಬಗ್ಗೆ ಮಾತಾಡೋಣ. ಇದ್ರಲ್ಲಿ ಜ್ಞಾನ, ಗುರು, ದೇವಿ, ಶರೀರ, ಭಕ್ತಿ ಹೀಗೆ ಪ್ರತಿಯೊಂದು ವಿಷಯವನ್ನು ಪಂಚ ಅಂದ್ರೆ 5ರ ಗುಂಪಲ್ಲಿ ಕಟ್ಕೊಟ್ಟಿದ್ದಾರೆ. ಇವತ್ತು ನಾವು ಒಂದ್ ರೀತಿ ಪಯಣ ಶುರು ಮಾಡೋಣ. ಅಮೂರ್ತವಾದ ಜ್ಞಾನ ಅಂದ್ರೆ ಏನು ಅಂತ ಶುರು ಮಾಡಿ, ಆ ಜ್ಞಾನವನ್ನು ನೀಡುವ ಗುರುವನ್ನು ಭೇಟಿಯಾಗಿ, ಆಮೇಲೆ ಆ ಜ್ಞಾನದ ದೈವಿಕ ಸ್ವರೂಪವಾದ ದೇವಿಯನ್ನು ಅರಿತು, ಕೊನೆಗೆ ಇದೆಲ್ಲವೂ ನಮ್ಮದೇ ಶರೀರದಲ್ಲಿ ಮತ್ತು ನಾವು ಮಾಡುವ ಭಕ್ತಿಯಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಈ ಇಡೀ ಪಯಣದ ದಾರಿದೀಪ ಅಂದ್ರೆ 5 ಅನ್ನೋ ಸಂಖ್ಯೆ. ಸರಿ, ಇದ್ರೊಳಗೆ ಇಳಿದು ನೋಡೋಣವಾ? ಖಂಡಿತ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಈ ಪಂಚಕಗಳ ವರ್ಗೀಕರಣ ಅನ್ನೋದು ಸುಮ್ಮನೆ ಲಿಸ್ಟ್ ಮಾಡೋದಲ್ಲ. ನಮ್ಮ ಪ್ರಾಚೀನ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಇದೊಂದು ನೆನಪಿನ ಸಾಧನ, ಅಂದ್ರೆ ಒಂದು ಮೆಮೊರಿ ಟೂಲ್. ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ವಿಷಯಗಳನ್ನ ಸುಲಭವಾಗಿ ನೆನಪಿಟ್ಕೊಳ್ಳೋಕೆ ಮತ್ತು ಒಂದಕ್ಕೊಂದು ಹೇಗೆ ಸಂಬಂಧಪಟ್ಟಿವೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಹಾಗಾದ್ರೆ ನಾವು ಜ್ಞಾನದ ವಿಷಯದಿಂದಲೇ ಶುರು ಮಾಡೋಣ. ಈ ಸಂಗ್ರಹದಲ್ಲಿ 5 ವಿಧದ ಜ್ಞಾನದ ಬಗ್ಗೆ ಹೇಳಿದ್ದಾರೆ: ಸಾತ್ವಿಕ, ರಾಜಸಿಕ, ತಾಮಸಿಕ, ನೈರ್ಗುಣ್ಯ ಮತ್ತು ತಾತ್ವಿಕ. ಒಂದು ನಿಮಿಷ, ಇಲ್ಲಿ ತಾಮಸಿಕ ಜ್ಞಾನ ಅಂತ ಒಂದು ವಿಧ ಇದೆ. ಜ್ಞಾನ ಅಂದ್ರೆ ಬೆಳಕು, ತಮಸ್ಸು ಅಂದ್ರೆ ಕತ್ತಲೆ. ಈ 2 ಪದಗಳು ಒಟ್ಟಿಗೆ ಹೇಗೆ ಸಾಧ್ಯ? ಇದು ಸ್ವಲ್ಪ ವಿರೋಧಾಭಾಸದ ಹಾಗೆ ಕೇಳಿಸ್ತಾ ಇದೆ ಅಲ್ವಾ? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ನಾವು ತಾಮಸಿಕ ಅಂದ್ರೆ ಕೆಟ್ಟದ್ದು ಅಂತ ಅಂದ್ಕೊಳ್ತೇವೆ. ಆದರೆ ಇಲ್ಲಿ ಈ 3 ಗುಣಗಳು ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿಯ 3 ಬೇರೆ ಬೇರೆ ಸ್ವಭಾವಗಳನ್ನ ಪ್ರತಿನಿಧಿಸುತ್ತವೆ. ಸಾತ್ವಿಕ ಜ್ಞಾನ ಅಂದ್ರೆ ಸ್ಪಷ್ಟತೆ, ರಾಜಸಿಕ ಜ್ಞಾನ ಅಂದ್ರೆ ಕ್ರಿಯೆ, ಸ್ವಲ್ಪ ಗೊಂದಲದಿಂದ ಕೂಡಿದ ತಿಳುವಳಿಕೆ. ಇನ್ನು ತಾಮಸಿಕ ಜ್ಞಾನ ಅಂದ್ರೆ ಒಂದು ವಿಷಯಕ್ಕೆ ಅಂಟಿಕೊಂಡು ಅದೇ ಪೂರ್ತಿ ಸತ್ಯ ಅಂತ ನಂಬಿಬಿಡುವುದು. ಉದಾಹರಣೆಗೆ, ನನ್ನ ದೇಹವೇ ನಾನು ಅಂತ ತಿಳಿದುಕೊಳ್ಳುವುದು ಕೂಡ ಒಂದು ರೀತಿಯ ಜ್ಞಾನನೇ. ಆದರೆ ಅದು ಅಪೂರ್ಣ ಜ್ಞಾನ, ಭ್ರಮೆಯಿಂದ ಕೂಡಿದ್ದು. ಹಾಗಾಗಿ ಅದನ್ನ ತಾಮಸಿಕ ಜ್ಞಾನ ಅಂತ ಕರೀತಾರೆ. ಓಹೋ, ಹಾಗ. ಅದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ. ಇದಕ್ಕಿಂತಲೂ ಸುಂದರವಾದದ್ದು ಅಂದ್ರೆ ಆತ್ಮಜ್ಞಾನದ ಬಗ್ಗೆ ಕೊಟ್ಟಿರುವ 5 ಉದಾಹರಣೆಗಳು. ಹೂವಿನಲ್ಲಿ ಪರಿಮಳ, ಕಟ್ಟಿಗೆಯಲ್ಲಿ ಅಗ್ನಿ, ಎಳ್ಳಿನಲ್ಲಿ ಎಣ್ಣೆ, ಕಬ್ಬಿನಲ್ಲಿ ಬೆಲ್ಲ, ಹಾಲಿನಲ್ಲಿ ತುಪ್ಪ ಇದ್ದ ಹಾಗೆ ಆತ್ಮ ಇದೆ ಅನ್ನೋ ಹೋಲಿಕೆ ಇದೆಯಲ್ಲ, ಅದು ಮನಸ್ಸಿಗೆ ನೇರವಾಗಿ ತಟ್ಟುತ್ತೆ. ಖಂಡಿತ. ಈ ದೃಷ್ಟಾಂತಗಳು ಏನ್ ಹೇಳ್ತವೆ ಅಂದ್ರೆ, ಆತ್ಮ ಅನ್ನೋದು ಎಲ್ಲೆಡೆ ಇದೆ, ಆದರೆ ಅದು ಕಾಣಿಸಲ್ಲ, ಗುಪ್ತವಾಗಿದೆ. ಅದನ್ನ ಹೊರತೆಗೆಯೋಕೆ ಒಂದು ಪ್ರಕ್ರಿಯೆ ಬೇಕು. ಎಳ್ಳಿನಿಂದ ಎಣ್ಣೆ ತೆಗೆಯೋಕೆ ಗಾಣಕ್ ಹಾಕ್ಬೇಕು, ಕಟ್ಟಿಗೆಯಿಂದ ಬೆಂಕಿ ಬರಲು ಅದನ್ನ ಮಥಿಸ್ಬೇಕು. ಹಾಗೆಯೇ ಆತ್ಮಜ್ಞಾನ ಪಡೆಯಲು ಸಾಧನೆ ಬೇಕು ಅಂತ ಇದು ಸೂಚಿಸುತ್ತೆ. ಇದರ ಜೊತೆಗೆ 5 ಪ್ರಮುಖ ತತ್ವಜ್ಞಾನಗಳನ್ನು ಸಹ ಉಲ್ಲೇಖಿಸಲಾಗಿದೆ. ಹೌದು, ಸಾಂಖ್ಯ, ವೇದಾಂತ, ಪಾಂಚರಾತ್ರ, ಯೋಗ ಮತ್ತು ಪಾಶುಪತ. ಈ ಹೆಸರುಗಳನ್ನ ನಾವು ಕೇಳಿರ್ತೇವೆ, ಆದ್ರೆ ಇವುಗಳ ಅರ್ಥವೇನು ಅಂತ ಒಂದೆರಡು ಮಾತಲ್ಲಿ ಹೇಳೋಕ್ಕಾಗತ್ತಾ? ಖಂಡಿತ. ಪ್ರತಿಯೊಂದು ದರ್ಶನವೂ ಜಗತ್ತನ್ನು ನೋಡುವ ಒಂದೊಂದು ಕನ್ನಡಕ ಇದ್ದ ಹಾಗೆ. ಉದಾಹರಣೆಗೆ, ಸಾಂಖ್ಯ ದರ್ಶನ. ಇದು ಇಡೀ ಬ್ರಹ್ಮಾಂಡ ಪ್ರಕೃತಿ ಮತ್ತು ಪುರುಷ ಅಂದ್ರೆ ಜಡ ಮತ್ತು ಚೇತನ ಅನ್ನೋ 2 ಮೂಲತತ್ವಗಳಿಂದ ಆಗಿದೆ ಅಂತ ಹೇಳುತ್ತೆ. ಇನ್ನು ವೇದಾಂತ ದರ್ಶನ, ಅದು ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನ ವಿಶ್ಲೇಷಿಸುತ್ತೆ. ಎಲ್ಲವೂ ಒಂದೇ ಅನ್ನೋ ಅದ್ವೈತದ ಕಡೆಗೆ ನಮ್ಮನ್ನ ಕರ್ಕೊಂಡೋಗುತ್ತೆ. ಹೀಗೆ ಪ್ರತಿಯೊಂದು ಸತ್ಯವನ್ನು ಅರಿಯುವ ಬೇರೆ ಬೇರೆ ಮಾರ್ಗಗಳು ಅಷ್ಟೇ. ಸರಿ, ಜ್ಞಾನದ ಬಗ್ಗೆ ತಿಳಿಯಿತು. ಆದ್ರೆ ಜ್ಞಾನವನ್ನು ಕೊಡುವವರು ಗುರು ಅಲ್ವಾ? ಹಾಗಾಗಿ ನಮ್ಮ ಪಯಣದಲ್ಲಿ ಮುಂದಿನ ನಿಲ್ದಾಣ ಗುರು. ಇಲ್ಲಿಯೂ 5 ಪ್ರಕಾರದ ಗುರುಗಳ ಬಗ್ಗೆ ಹೇಳಿದ್ದಾರೆ. ಹೌದು. ಮೊದಲನೇದು ಎಲ್ಲರಿಗೂ ಅನ್ವಯವಾಗುವ ಪಟ್ಟಿ: ಆತ್ಮ, ಅಗ್ನಿ, ತಂದೆ, ತಾಯಿ ಮತ್ತು ಜ್ಞಾನ ನೀಡುವ ಗುರು. ಇಲ್ಲಿ ಆತ್ಮವೇ ಮೊದಲ ಗುರು ಅನ್ನೋ ಕಲ್ಪನೆ ಇದೆಯಲ್ಲ, ಅದು ಬಹಳ ಉದಾತ್ತವಾದದ್ದು. ನಮ್ಮೊಳಗಿನ ಧನಿಯೇ ನಮಗೆ ದಾರಿ ಅಂತ. ಆದರೆ ತಂತ್ರಶಾಸ್ತ್ರದಲ್ಲಿ ಇದೇ ವಿಷಯವನ್ನ ಬೇರೆ ರೀತಿ ನೋಡ್ತಾರೆ. ಅಲ್ಲಿ ದೇವಗುರು, ರಾಕ್ಷಸಗುರು, ಪೈಶಾಚಗುರು, ನರಗುರು ಮತ್ತು ಪಶುಗುರು ಅಂತ ವಿಂಗಡಣೆ ಇದೆ. ಇದು ಗುರುವಿನ ಸ್ವಭಾವ ಮತ್ತು ಅವರು ನೀಡುವ ಜ್ಞಾನದ ಸ್ವರೂಪದ ಮೇಲೆ ಆಧಾರಪಟ್ಟಿರುತ್ತೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಲೇಖಕರು ತಮ್ಮದೇ ಆದ ಗುರು ಪರಂಪರೆಯ ಪಟ್ಟಿಯನ್ನೂ ಕೊಟ್ಟಿದ್ದಾರೆ. ಮೂಲಗುರು ಸದಾಶಿವನಿಂದ ಹಿಡಿದು ಆದಿಗುರು ಶಂಕರ ಭಗವತ್ಪಾದರು, ಹೀಗೆ ತಮ್ಮ ಸದ್ಗುರು ಶ್ರೀ ವಲ್ಲಭ ಚೈತನ್ಯ ಮಹಾರಾಜರವರೆಗೆ.
ಇದು ಕೇವಲ ಅವರ ವೈಯಕ್ತಿಕ ವಿಚಾರವೋ ಅಥವಾ ಜ್ಞಾನವೋ ಹೇಗೆ ತಲೆಮಾರುಗಳಿಂದ ಹರಿದು ಬರುತ್ತದೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆಯಾಗಿ ಕೊಟ್ಟಿದ್ದಾರಾ? ಖಂಡಿತವಾಗಿಯೂ ಎರಡನೆಯದ್ದೇ ಸರಿ. ಇದು ಏನು ತೋರಿಸ್ತದೆ ಅಂದ್ರೆ, ಜ್ಞಾನ ಅನ್ನೋದು ಪುಸ್ತಕದಲ್ಲಿರೋ ನಿರ್ಜೀವ ಮಾಹಿತಿಯಲ್ಲ. ಅದು ಗುರು-ಶಿಷ್ಯ ಪರಂಪರೆಯ ಮೂಲಕ ಜೀವಂತವಾಗಿ ಹರಿಯುವ ಒಂದು ಪ್ರವಾಹ ಇದ್ದ ಹಾಗೆ. ಒಬ್ಬ ಗುರುವಿನಿಂದ ಇನ್ನೊಬ್ಬರಿಗೆ ಜ್ಞಾನದ ದೀಪ ಹಸ್ತಾಂತರ ಆದ ಹಾಗೆ. ಇದೊಂದು ನದಿ ಇದ್ದಂತೆ. ಹಾಗಾದರೆ ಈ ಜ್ಞಾನದ ನದಿಯ ಮೂಲ ಯಾವುದು? ಅದರ ದೈವಿಕ ಶಕ್ತಿಯ ಸ್ವರೂಪವೇನು? ಸರಿಯಾದ ಪ್ರಶ್ನೆ. ಇಲ್ಲಿಯೇ ದೇವಿಯ ಕಲ್ಪನೆ ಬರೋದು. ಗಾಯತ್ರಿ ಚೈತನ್ಯದಲ್ಲಿ ಭಗವತಿ ಗಾಯತ್ರಿಯ 5 ವಿಶೇಷಣಗಳನ್ನ ಗಾಯತ್ರಿ ಮಂತ್ರದಿಂದಲೇ ತೆಗೆದುಕೊಂಡಿದ್ದಾರೆ. ತತ್, ಸವಿತು, ವರೇಣ್ಯಂ, ಭರ್ಗ, ದೇವ. ಹಾಗೆಯೇ ಪ್ರಜ್ಞೆಯ ವಿಕಾಸವನ್ನು ಸೂಚಿಸುವ ಚೈತನ್ಯದ 5 ಹಂತಗಳೂ ಇವೆ: ಸತ್ವ, ಅತಿಸತ್ವ, ಪರಮಸತ್ವ, ಶುದ್ಧ ಸತ್ವ ಮತ್ತು ವಿಶುದ್ಧ ಸತ್ವ. ದೇವಿಯ 5 ಕೃತ್ಯಗಳ ಬಗ್ಗೆಯೂ ಇಲ್ಲಿ ಹೇಳಿದ್ದಾರೆ: ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ ಮತ್ತು ಅನುಗ್ರಹ. ಸೃಷ್ಟಿ, ಸ್ಥಿತಿ, ಸಂಹಾರ ಮಾಡೋದು ಸರಿ, ಆದರೆ ಈ ತಿರೋಧಾನ ಅಂದ್ರೆ ಮರೆಮಾಚುವುದು ಅಂತ ಇದೆ. ದೇವರು ಜ್ಞಾನವನ್ನು ಯಾಕೆ ಮರೆಮಾಚುತ್ತಾನೆ? ಇದರ ಉದ್ದೇಶವೇನು? ಇದು ಇಡೀ ದರ್ಶನದ ಒಂದು ತುಂಬಾನೇ ಮುಖ್ಯವಾದ ಅಂಶ. ತಿರೋಧಾನ ಅಂದ್ರೆ ಮರೆಮಾಚುವುದು ಅಥವಾ ಮಾಯೆಯ ಪರದೆಯನ್ನ ಎಳೆಯುವುದು. ದೇವಿ ಹೀಗೆ ಮಾಡದೇ ಇದ್ರೆ ಎಲ್ಲರಿಗೂ ಎಲ್ಲವೂ ಸ್ಪಷ್ಟವಾಗಿ ತಿಳಿದುಬಿಡುತ್ತಿತ್ತು. ಆಗ ಹುಡುಕಾಟ, ಸಾಧನೆ, ಜ್ಞಾನದ ಹಸಿವು ಯಾವುದೂ ಇರುತ್ತಿರಲಿಲ್ವಲ್ವಾ? ಈ ಜಗತ್ತು ಒಂದು ಲೀಲೆ, ಒಂದು ಆಟ. ಆಟದಲ್ಲಿ ಸವಾಲುಗಳಿದ್ರೆ ತಾನೇ ಮಜಾ. ಈ ತಿರೋಧಾನ ಅನ್ನೋದು ಆ ಸವಾಲು. ಅದನ್ನ ಮೀರಿ ಸತ್ಯವನ್ನ ಕಂಡುಕೊಂಡಾಗ ಸಿಗುವ ಅನುಗ್ರಹಕ್ಕೆ ಹೆಚ್ಚು ಬೆಲೆ ಇರುತ್ತೆ. ವಾವ್, ಅದು ಅದ್ಭುತವಾದ ವಿವರಣೆ. ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯ ಅಂದ್ರೆ ಬಣ್ಣಗಳು ಮತ್ತು ಪಂಚಭೂತಗಳ ಸಂಬಂಧ. ಮುಕ್ತ ಅಂದ್ರೆ ಮುತ್ತಿನ ಬಣ್ಣ ಜಲತತ್ವಕ್ಕೆ, ವಿದ್ರುಮ ಅಂದ್ರೆ ಹವಳದ ಕೆಂಪು ಬಣ್ಣ ಅಗ್ನಿತತ್ವಕ್ಕೆ, ಹೀಗೆ. ಹೌದು. ಮತ್ತು ಈ ಬಣ್ಣಗಳು ಸುಮ್ಮನೆ ಬಣ್ಣಗಳಲ್ಲ. ಅವುಗಳಿಗೆ ಆಳವಾದ ಸಾಂಕೇತಿಕ ಅರ್ಥಗಳಿವೆ. ಮುತ್ತಿನ ಬಿಳಿ ಬಣ್ಣ ಶುದ್ಧ ಜ್ಞಾನದ ಸಂಕೇತ. ಹವಳದ ಕೆಂಪು ಬಣ್ಣ ತ್ಯಾಗ ಮತ್ತು ಕ್ರಿಯಾಶೀಲತೆಯ ಸಂಕೇತ. ಚಿನ್ನದ ಬಣ್ಣ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸಿದರೆ, ಆಕಾಶದ ನೀಲಿ ಬಣ್ಣ ಅನಂತತೆಯನ್ನು ಸೂಚಿಸುತ್ತೆ. ಸರಿ, ಈಗ ದೈವಿಕ ಮತ್ತು ಬ್ರಹ್ಮಾಂಡದ ವಿಷಯಗಳಿಂದ ನಮ್ಮ ಕಡೆಗೆ ಬರೋಣ, ಅಂದ್ರೆ ಮಾನವ ಶರೀರದ ಕಡೆಗೆ. ನಮ್ಮ ಶರೀರವನ್ನೇ ಒಂದು ಪುಟ್ಟ ಬ್ರಹ್ಮಾಂಡ ಅಂತ ಹೇಳ್ತಾರಲ್ಲ, ಈ ಪಂಚ ಅನ್ನೋ ಸೂತ್ರ ಇಲ್ಲಿ ಹೇಗೆ ಕೆಲಸ ಮಾಡುತ್ತೆ? ವೇದಾಂತದ ಪ್ರಕಾರ ನಮ್ಮ ಅಸ್ತಿತ್ವಕ್ಕೆ 5 ಕೋಶಗಳು ಅಥವಾ ಪದರಗಳಿವೆ ಅಂತ. ಮೊದಲನೆಯದು ಅನ್ನಮಯ ಕೋಶ, ಅಂದ್ರೆ ನಮ್ಮ ಭೌತಿಕ ಶರೀರ. ನಂತರ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಕೊನೆಯದಾಗಿ ಆನಂದಮಯ ಕೋಶ. ಈ ಕೋಶಗಳ ಕಲ್ಪನೆ ಕೇಳಲು ಸ್ವಲ್ಪ ಕ್ಲಿಷ್ಟಕರ ಅನ್ಸ್ಬೋದು. ಆದರೆ ಇದು ನಮ್ಮ ದಿನನಿತ್ಯದ ಅನುಭವವೇ. ನಾವು ನನಗೆ ಹಸಿವಾಗುತ್ತಿದೆ ಎಂದಾಗ ಅನ್ನಮಯ ಕೋಶದ ಬಗ್ಗೆ ಮಾತಾಡ್ತೀವಿ. ನನಗೆ ಬೇಜಾರಾಗಿಲ್ಲ ಎಂದಾಗ ಮನೋಮಯ ಕೋಶದ ಅನುಭವದಲ್ಲಿರ್ತೀವಿ. ಒಂದು ವಿಷಯ ಅರ್ಥವಾಯಿತು ಅಂದಾಗ ವಿಜ್ಞಾನಮಯ ಕೋಶ ಕೆಲಸ ಮಾಡ್ತಿರುತ್ತೆ. ಇದು ಕೇವಲ ತತ್ವಜ್ಞಾನವಲ್ಲ, ನಮ್ಮ ಬದುಕಿನ ಒಂದು ನಕ್ಷೆ ಇದ್ದಾಗೆ. ಇದೇ ರೀತಿ ಶರೀರವನ್ನು ಚಾಲನೆ ಮಾಡುವ ಪ್ರಾಣಶಕ್ತಿಯಲ್ಲೂ 5 ವಿಧಗಳಿವೆ ಅಂತ ಕೇಳಿದ್ದೀನಿ. ಹೌದು, 5 ಮುಖ್ಯ ಪ್ರಾಣಗಳು: ಪ್ರಾಣ, ಅಪಾನ, ಉದಾನ, ವ್ಯಾನ ಮತ್ತು ಸಮಾನ. ಇವು ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಸಂಚಾರ, ಮಾತು ಹೀಗೆ ಶರೀರದ ಮುಖ್ಯ ಕ್ರಿಯೆಗಳನ್ನು ನಿಯಂತ್ರಿಸ್ತವೆ. ಸ್ವಾರಸ್ಯ ಅಂದ್ರೆ ಇದಷ್ಟೇ ಅಲ್ಲ, ಸಣ್ಣಪುಟ್ಟ ಕ್ರಿಯೆಗಳಾದ ಬಿಕ್ಕಳಿಕೆ, ಸೀನು, ಕಣ್ಣುರೆಪ್ಪೆ ಆಡಿಸುವುದಕ್ಕೂ ಕೂಡ 5 ಉಪಪ್ರಾಣಗಳಿವೆ ಅಂತ ನಮ್ಮ ಯೋಗಶಾಸ್ತ್ರ ವಿವರಿಸುತ್ತೆ. ಶರೀರದ ಪ್ರತಿಯೊಂದು ಚಲನೆಯನ್ನೂ ಎಷ್ಟು ಸೂಕ್ಷ್ಮವಾಗಿ ವಿಶ್ಲೇಷಿಸಿದ್ದಾರೆ ನೋಡಿ. ನಿಜ. ನಮ್ಮ 5 ಜ್ಞಾನೇಂದ್ರಿಯಗಳು ಮತ್ತೆ ಅವುಗಳಿಗೆ ಸಂಬಂಧಪಟ್ಟ 5 ಗುಣಗಳು, ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಇವೆಲ್ಲವೂ ಇದೇ ಚೌಕಟ್ಟಿನಲ್ಲಿ ಬರ್ತವೆ. ಇದು ನಮ್ಮ ಇಡೀ ಅಸ್ತಿತ್ವವನ್ನೇ 5ರ ಸಂಖ್ಯೆಯ ಮೂಲಕ ವಿವರಿಸುವ ಪ್ರಯತ್ನದಂತೆ ಕಾಣುತ್ತೆ. ಖಂಡಿತ. ಇದು ಜಗತ್ತನ್ನು ಮತ್ತು ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಮಗ್ರ ದೃಷ್ಟಿಕೋನ. ಸ್ಥೂಲ ಶರೀರದಿಂದ ಹಿಡಿದು ಸೂಕ್ಷ್ಮ ಪ್ರಾಣಶಕ್ತಿಯವರೆಗೆ ಎಲ್ಲವನ್ನೂ ಒಂದೇ ವ್ಯವಸ್ಥೆಯಲ್ಲಿ ಜೋಡಿಸಲಾಗಿದೆ. ಸರಿ, ಇಲ್ಲಿಂದ ನಾವು ಭಕ್ತಿ ಮತ್ತು ಪೂಜೆಯ ಮಾರ್ಗದ ಕಡೆಗೆ ಹೋಗೋಣ. ಭಕ್ತಿ ಮಾರ್ಗದಲ್ಲಿ 5 ಪ್ರಮುಖ ಗಕಾರಗಳನ್ನು ಗುರುತಿಸಿದ್ದಾರೆ. ಇದು ನೆನಪಿಡಲು ಬಹಳ ಸುಲಭವಾದ ಮಾರ್ಗ: ಗಾಯತ್ರಿ, ಗೀತಾ, ಗುರು, ಗೋ ಮತ್ತು ಗಂಗಾ. ಹೌದು,
ಇದರ ಜೊತೆಗೆ ಭಕ್ತಿಯಲ್ಲಿರುವ 5 ಭಾವಗಳು ಬಹಳ ಮುಖ್ಯ: ದಾಸ್ಯಭಾವ, ಸಖ್ಯಭಾವ, ಮಧುರಭಾವ, ವಾತ್ಸಲ್ಯಭಾವ ಮತ್ತು ಕುತೂಹಲಕಾರಿಯಾಗಿ ವಿರೋಧಭಾವ. ವಿರೋಧಭಾವ. ದೇವರನ್ನ ವಿರೋಧಿಸುವುದು ಹೇಗೆ ಭಕ್ತಿಯಾಗುತ್ತೆ? ಇದೊಂದು ಅದ್ಭುತವಾದ ಮಾನಸಿಕ ಒಳನೋಟ. ಇದರ ಅರ್ಥ ಏನಂದ್ರೆ, ದೇವರನ್ನ ಶತ್ರುವಾಗಿ ನೋಡಿ ಹಗಲು ರಾತ್ರಿ ಅವನನ್ನೇ ದ್ವೇಷಿಸ್ತಾ ಅವನ ಬಗ್ಗೆ ಚಿಂತಿಸಿದರೆ ಆ ದ್ವೇಷದ ಏಕಾಗ್ರತೆಯೇ ಒಂದು ರೀತಿಯ ಭಕ್ತಿಯಾಗಿ ಬದಲಾಗುತ್ತೆ. ಆ ತೀವ್ರವಾದ ಭಾವನೆ ಮನಸ್ಸನ್ನು ಬೇರೆಲ್ಲದರಿಂದ ಬಿಡಿಸಿ ದೇವರ ಮೇಲೆ ಮಾತ್ರ ಕೇಂದ್ರೀಕರಿಸುವಂತೆ ಮಾಡುತ್ತೆ. ರಾವಣನಿಗೆ ರಾಮನ ಮೇಲೆ ಅಥವಾ ಕಂಸನಿಗೆ ಕೃಷ್ಣನ ಮೇಲೆ ಇದ್ದಿದ್ದು ಇಂಥದ್ದೇ ಒಂದು ಭಾವ. ಅದು ನಿಜಕ್ಕೂ ವಿಶಿಷ್ಟವಾದ ಕಲ್ಪನೆ. ಇನ್ನು ದೈನಂದಿನ ಪೂಜಾ ವಿಧಿಗಳಲ್ಲಿಯೂ ಪಂಚೋಪಚಾರ ಪೂಜೆ ಇದೆ. ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಮತ್ತೆ ಪಂಚಾಮೃತದ ಬಳಕೆ. ಹೌದು, ಈ 5 ವಸ್ತುಗಳು ಪಂಚಭೂತಗಳ ಸಂಕೇತ. ಗಂಧ ಭೂಮಿಯ, ಪುಷ್ಪ ಆಕಾಶನ, ಧೂಪ ವಾಯುವಿನ, ದೀಪ ಅಗ್ನಿಯ ಮತ್ತು ನೈವೇದ್ಯ ಜಲತತ್ವದ ಪ್ರತೀಕ. ಹಾಗೆಯೇ ಪಂಚಾಯತನ ಪೂಜಾ ಸಂಪ್ರದಾಯಗಳ ಬಗ್ಗೆಯೂ ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ಮಧ್ಯದಲ್ಲಿ ಪ್ರಧಾನ ದೇವತೆಯನ್ನ ಇಟ್ಟು 4 ದಿಕ್ಕುಗಳಲ್ಲಿ ಬೇರೆ ದೇವತೆಗಳನ್ನಿಟ್ಟು ಪೂಜೆ ಮಾಡ್ತಾರೆ. ಓ, ಉದಾಹರಣೆಗೆ ಶಿವ ಪಂಚಾಯತನದಲ್ಲಿ ಮಧ್ಯದಲ್ಲಿ ಶಿವ, ಈಶಾನ್ಯದಲ್ಲಿ ಕೇಶವ, ಆ ರೀತಿಯಲ್ವಾ? ಕರೆಕ್ಟ್. ಆಗ್ನೇಯದಲ್ಲಿ ಸೂರ್ಯ, ನೈಋತ್ಯದಲ್ಲಿ ಗಣಪತಿ ಮತ್ತು ವಾಯುವ್ಯದಲ್ಲಿ ಪಾರ್ವತಿ. ಇದು ಬೇರೆ ಬೇರೆ ದೇವತಾ ಸ್ವರೂಪಗಳನ್ನು ಒಂದೇ ಪೂಜೆಯಲ್ಲಿ ಸಮನ್ವಯಗೊಳಿಸುವ ಒಂದು ಸುಂದರ ವಿಧಾನ. ಇದರಲ್ಲಿ ಯಾವ ದೇವತೆಯೂ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಎಲ್ಲರೂ ಒಂದೇ ದೈವಿಕ ತತ್ವದ ಬೇರೆ ಬೇರೆ ರೂಪಗಳು ಅನ್ನೋ ಭಾವನೆ ಇದೆ. ಇಲ್ಲಿಯವರೆಗಿನ ನಮ್ಮ ಪಯಣದಲ್ಲಿ ಜ್ಞಾನ, ಗುರು, ದೇವಿ, ಶರೀರ, ಭಕ್ತಿ ಎಲ್ಲವನ್ನೂ ನೋಡಿದೆವು. ಕೊನೆಯದಾಗಿ ಈ ಎಲ್ಲಾ ತತ್ವಗಳ ಸಾರಾಂಶದಂತಿರುವ ಮಹೇಶ್ವರನ ತತ್ವದ ಬಗ್ಗೆ ಒಂದು ಭಾಗವಿದೆ. ಹೌದು, ಮಹೇಶ್ವರನ 5 ಮುಖಗಳ ವಿವರಣೆ. ಇದು ಕೇವಲ ಒಂದು ಮೂರ್ತಿಯ ವಿವರಣೆಯಲ್ಲ, ಇದು ಒಂದು ಸಂಪೂರ್ಣ ವಿಶ್ವದ ಸಂಕೇತ. ಪ್ರತಿಯೊಂದು ಮುಖವೂ ಒಂದು ದಿಕ್ಕಿಗೆ, ಒಂದು ತತ್ವಕ್ಕೆ, ಒಂದು ಬಣ್ಣಕ್ಕೆ, ಒಂದು ಇಂದ್ರಿಯಕ್ಕೆ ಸಂಬಂಧಪಟ್ಟಿದೆ. ಉದಾಹರಣೆಗೆ, ಪೂರ್ವಕ್ಕೆ ಮುಖ ಮಾಡಿರುವ ಸದ್ಯೋಜಾತ ಮುಖ ಶಬ್ದರೂಪಿ ಬಿಳಿ ಬಣ್ಣ, ಪಶ್ಚಿಮಕ್ಕೆ ಅಘೋರ ಮುಖ ಸ್ಪರ್ಶರೂಪಿ ಗಾಢ ನೀಲವರ್ಣ. ಹೀಗೆ 5 ಮುಖಗಳು, ಪಂಚಭೂತಗಳು, ಪಂಚೇಂದ್ರಿಯಗಳು ಎಲ್ಲವನ್ನೂ ಪ್ರತಿನಿಧಿಸುತ್ತವೆ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಅಮೂರ್ತವಾದ ಜ್ಞಾನದಿಂದ ಶುರುಮಾಡಿ ಗುರು, ದೇವಿ, ನಮ್ಮ ಸ್ವಂತ ಶರೀರ ಮತ್ತೆ ನಾವು ಆಚರಿಸುವ ಭಕ್ತಿ, ಪೂಜೆ ಎಲ್ಲವನ್ನೂ ಈ ಪಂಚ ಅನ್ನೋ ಸಂಖ್ಯೆಯ ಚೌಕಟ್ಟಿನಲ್ಲಿ ನೋಡಿದ್ವಿ. ಹೀಗೆ ನೋಡೋದರಿಂದ ಎಲ್ಲವೂ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ, ಅವುಗಳ ನಡುವೆ ಇರೋ ಆಂತರಿಕ ಸಂಬಂಧ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಖಂಡಿತ. ಇದು ಕೇವಲ ಬೇರೆ ಬೇರೆ ವಿಷಯಗಳ ಪಟ್ಟಿಗಳ ಸಂಗ್ರಹವಲ್ಲ. ಇದು ಪ್ರಪಂಚವನ್ನು ನೋಡುವ, ಅರ್ಥೈಸಿಕೊಳ್ಳುವ ಒಂದು ಕ್ರಮಬದ್ಧವಾದ ದೃಷ್ಟಿಕೋನ. ಎಲ್ಲದರಲ್ಲೂ ಒಂದು ಸಾಮಾನ್ಯ ಸೂತ್ರವನ್ನು, ಒಂದು ಲಯವನ್ನು ಇದು ಹುಡುಕುತ್ತೆ. ಈ ವರ್ಗೀಕರಣ ಅನ್ನೋದು ಜ್ಞಾನವನ್ನು ಸುಲಭವಾಗಿ ಗ್ರಹಿಸಲು ಮತ್ತು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾಯಿಸಲು ಸಹಾಯ ಮಾಡಿದೆ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಈ ಗಾಯತ್ರಿ ಚೈತನ್ಯ ಬರಹಗಳಲ್ಲಿನ ಒಂದು ಕುತೂಹಲಕಾರಿ ವಿಚಾರವನ್ನು ಕೇಳುಗರ ಚಿಂತನೆಗೆ ಬಿಡೋಣ. ಮಹಾಭಾರತದ ಪಂಚ ಪಾಂಡವರೇ ನಮ್ಮ ಶರೀರದ ಪಂಚಕೋಶಗಳು ಮತ್ತು ಅವರ ಪತ್ನಿ ದ್ರೌಪದಿಯೇ ಆತ್ಮ ಅನ್ನೋ ಒಂದು ಹೋಲಿಕೆ ಇದೆ. ಹೌದು, ಇದು ಬಹಳ ಆಳವಾದ ರೂಪಕ. ಪಂಚಕೋಶಗಳೆಂಬ 5 ಪತಿಗಳು ಮತ್ತೆ ಅವರೆಲ್ಲರನ್ನೂ ಒಂದುಗೂಡಿಸುವ, ಅವರೆಲ್ಲರಿಗೂ ಸಾಕ್ಷಿಯಾಗಿರುವ ಆತ್ಮವೇ ದ್ರೌಪದಿ. ಈ ಒಂದು ಹೋಲಿಕೆಯು ನಮ್ಮನ್ನು, ನಮ್ಮ ಶರೀರವನ್ನು ಮತ್ತು ಆತ್ಮವನ್ನು ಅರ್ಥಮಾಡಿಕೊಳ್ಳುವ ದೃಷ್ಟಿಯನ್ನ ಹೇಗೆ ಬದಲಾಯಿಸಬಹುದು, ಇದರ ಬಗ್ಗೆ ಯೋಚಿಸುವುದು ಈ ಜ್ಞಾನ ವ್ಯವಸ್ಥೆಯ ಆಳವನ್ನು ಇನ್ನಷ್ಟು ಅರಿಯಲು ಸಹಾಯ ಮಾಡಬಹುದು.